ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಲಾಸ್ಟ್ ವ್ಲಾಗ್ ಅಂತ ಹೇಳ್ಬೋದು, ಫಿಶ್ ರೆಸಿಪೀಸ್ದು ಪಾರ್ಟ್ 3 ಅಂತ ಹೇಳ್ಬೋದು. ಸೊ ಎಲ್ಲ ರೆಸಿಪಿ ಆದಮೇಲೆ ಲಾಸ್ಟಲ್ಲಿ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ನೋಡಿಸ್ತೀವಿ ಏನೇನೆಲ್ಲ ಮಾಡಿದ್ಲು ಅಂತ. ಸೊ ಈ ಲಾಸ್ಟಲ್ಲಿ ಕಬಾಬ್ ರೆಸಿಪೀಸ್ ಎಲ್ಲ ನೋಡಿಸ್ತೀವಿ, ಕಬಾಬ್ಗೆಲ್ಲ ಏನೇನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀವಿ ಅಂತ. ಸೊ ನಾವು ಯಜಮಾನ್ರು ಟೇಸ್ಟ್ ಮಾಡಿದ್ದು, ಆಮೇಲೆ ಅಮಿತ್ಗೆಲ್ಲ ಸ್ವಲ್ಪ ಗೋಳಿಕೊಂಡಿದ್ದೆಲ್ಲ ಇದೆ. ಸೊ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನೂ ಹಾಕ್ತೀರಾ ಅಂತ ಇಷ್ಟು ಅವಾಗಿದು ಫಿಶ್ ಕಬಾಬ್ ಆಗಲ್ಲ, ಮೊಟ್ಟೆ ಕಬಾಬ್ ಆಗೋಗುತ್ತೆ. ಈಗ ಮೊಟ್ಟೆ ಫಸ್ಟ್ ಹಾಕೋಬಿಡ್ಲ? ಮೊಟ್ಟೆ ಹಾಕೋ. ಎಷ್ಟು ಹಾಕೊಂಡಿ ಮೊಟ್ಟೆ? 2 ಹಾಕೋ. ನಮಗೆ ಅಡುಗೆ ಬರಲ್ಲ, ಸೊ ಇವ್ರು ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲೂ ಫಿಶ್ ಅಂತ ಪಕ್ಕ ಬರಲ್ಲ. ಒಂದು ಮೊಟ್ಟೆ, ಫಸ್ಟ್ 2 ಮೊಟ್ಟೆ ಹಾಕೊಬಿಡ್ಬೇಕು. ಇಲ್ಲ ಅಂದ್ರೆ ನಮ್ಮಿಬ್ಬರನ್ನ ಏನು ಮಾಡ್ತಾರೆ, ಹಬ್ಬ ಕಾಯಿಸ್ತಾರೆ. ಹಬ್ಬಕ್ಕೆ ಇನ್ನೂ ಒಂದು ವಾರನೋ 4 ದಿನನೋ ಇದೆ. ಇವತ್ತೇ ಹಬ್ಬ ಮಾಡ್ಬಿಡ್ತಾರೆ ನಾವಿಬ್ರು. ಊಟನೂ ಮಾಡಲ್ಲ. ಫಸ್ಟ್ ನಿಮ್ಮ ಅಮ್ಮ ಕೊಡೋ ಎಕ್ಸ್ಪ್ರೆಷನ್ ನೋಡ್ಬಿಡು ಪ್ಲೀಸ್. ಬರ್ತೀನಿ. ಅಮಿತ್ ಸಕ್ಕದ ತೋರಿಸ್ತಾನೆ, ಒಂದು ಹೆಂಗೋ ಹಿಂಗೆ ತೋರಿಸ್ತಾನೆ. ತೋರಿಸ್ಬಿಟ್ಟು ಅಡುಗೆ ಮನೆಗೂ ಬರಕ್ಕೆ ಹೋಗಲ್ಲ. ಊಟ ಬೇಡ ಬೇಡ, ನಾನು ಮನೇಲಿ ತಿಂತೀನಿ ಅಂದ್ಬಿಡ್ತಾರೆ. ಸೊ ಆ ಥರ. ಇನ್ನೆಷ್ಟು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಎತ್ಕೊಂಡ್ಬಿಡ್ತೀನಿ. 2 ಪ್ಯಾಕೆಟ್ ಅಲ್ಲ? ಹಾಂ, 2 ಪ್ಯಾಕೆಟ್. ದೊಡ್ಡದಿದೆ ಇದು. ನಾವು 2 ಹಾಕು. ಮೊಟ್ಟೆ ಹಾಕಾಗಿದೆ. ಬೇರೆ ಇದು ಬೇರೆ ಸೇರ್ಕೊಂಡೈತಲ್ಲ, ನಮ್ಗೆ ಇದ್ರಲ್ಲಿ ಸಿಕ್ಕಿತ್ತಲ್ಲ ಒಂಥರ. ಸೊ ಈಗ ಮಿಕ್ಸ್ ಮೀನ್ಗೆ ಕಬಾಬ್, ಎಲ್ಲ ಮೀನ್ದು ಸರಿ ಕಬಾಬ್ದಲ್ವಾ. ಮೊಟ್ಟೆ ಹಾಕೊಂಡಿದ್ದೀನಿ, 2 ಮೊಟ್ಟೆ. ಸೊ ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನೆಲ್ಲ ಫಸ್ಟು ಪುಡಿನೇ ಹಾಕೋಬೇಕು, ಆಮೇಲೆ ಪೇಸ್ಟ್ ಹಾಕೋಬೇಕು, ಅದಾದಮೇಲೆ ಲಾಸ್ಟಲ್ಲಿ ಮೊಟ್ಟೆ ಹಾಕೋಬೇಕು ಅನ್ನೋ ಪ್ರೊಸೀಜರ್ ಎಲ್ಲ ಏನೂ ಇಲ್ಲ. ಹೆಂಗೆ ಬೇಕು ಹಂಗೆ ಹಾಕೊಳ್ಳೋದಷ್ಟೇ, ಸೇಮ್ ಟೇಸ್ಟ್ ಬರುತ್ತೆ. ಸೊ ನೋಡಿಸ್ತೀನಿ ನೋಡಿ, ಇದು ಫುಲ್ ಹಾಕ್ಬಿಡ್ಲ ಇನ್ನೊಂದು. ಸೊ ನೋಡಿ, ಇವರು ಏನೇ ಮಾಡಿದ್ರು ಫಿಶ್ಗೆ ಸಂಬಂಧಪಟ್ಟಿದ್ದ ಐಟಮ್ಸ್ ಎಲ್ಲ ತೇಜು ಹಾಕ್ತಾರೆ. ಶುಂಠಿ ಬೆಳ್ಳುಳ್ಳಿ ಅದು ಯಾಕಂದ್ರೆ MTR ಇಲ್ಲ ಫಿಶ್, ಅದಕ್ಕೆ ಫಿಶು MTR ಅಲ್ಲಿ ಅವ್ರಿಗೆ ಇರಲ್ಲ. ಇಲ್ವಾ? MTRದಲ್ಲಿ ಫಿಶ್ ಇಲ್ಲ, ಫಿಶ್ ಪೌಡರ್ ಇಲ್ಲ, ಫಿಶ್ ಇಲ್ಲ ಅಲ್ಲ, ಫಿಶ್ ಪೌಡರ್ ಇಲ್ಲ. ಸೊ ಅದಕ್ಕೆ ತೇಜು ತೊಗೊಂಡಿದ್ದಾರೆ 2 ಪ್ಯಾಕೆಟು. ನೆಕ್ಸ್ಟ್ ಮೇಡಮ್ ಕಲಸಿ ಇಷ್ಟೇನಾ? ಅಷ್ಟೇ. ಇಷ್ಟೇನಾ? ಇಲ್ಲ ಖಾರದ ಪುಡಿ ಫಸ್ಟ್ ಕಲಸಿ. ಖಾರದ ಪುಡಿ ಹಾಕಿದ್ದೀನಿ. ಹಾಕು. ಖಾರದ ಪುಡಿ, ಉಪ್ಪು ಹಾಕೊಂಡು ಚೂಸ್ ಹಾಕಲ್ಲ ಸಾಲ್ಟು. ಹೇಳ್ಕೊ ಮಾಡಿ ಸ್ವಂತ ನೋಡಿದೆ. ಆಲ್ಮೋಸ್ಟ್ ಮೀನೆಲ್ಲ ಹೋಟೆಲಿಂದ ತರಿಸಿ ಬುಕ್ ಮಾಡಿ ತಿನ್ನೋದು ಅನ್ಸುತ್ತೆ. ಸ್ವಲ್ಪ ಜಾಸ್ತಿ ದುಡ್ಡಾದ್ರು ಒಂದು ತಿಂದ್ರು ನೆಮ್ಮದಿನ ತಿಂತೀವಿ. ಇಷ್ಟೊಂದು ಮೀನಿದೆ, ಆದ್ರೆ ನೆಮ್ಮದಿನ ತಿನ್ನಕ್ಕಾಗಲ್ಲ. ಯಾಕಂದ್ರೆ ಇದನ್ನ ಮಾಡೋಷ್ಟೊಳಗೆ ಸ್ಮೆಲ್ಲು, ಕೈ ಎಲ್ಲ ಒಂಥರ ಏನಪ್ಪ ಸ್ಮೆಲ್ ಮಾಡಿರುತ್ತೆ. ಮತ್ತೆ ಒಂಥರ ನಮಗೋಸ್ಕರ ಆಗಿಲ್ಲ ಅಂದ್ರೂ ಗಡ್ಡೆ ತಿರ್ಗೋಸ್ಕರ ಅದು ಡಮ್ ಮಾಡಬೇಕು. ಇವಳು ಮಾಡ್ತಾರ, ನಾನಂತೂ ಅಲ್ಲ. ನಾನು ಜಸ್ಟ್ ಸುಮ್ಮನೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಈಗ ಮೆಣಸಿನ ಪುಡಿ ಪ್ಯಾಕೆಟ್ 1 ಸ್ಪೂನ್ ಹಾಕು. ಸಾಕಾ? ಸಾಕು. ಖಾರ ಹೊಡ್ಬಿಡ್ತಿದೆ. ಇವ್ರು ಸ್ವಲ್ಪ ಖಾರ ತಿನ್ನೋ ತುಂಬಾ ಕಡಿಮೆ. ಇವ್ರ ಮನೇಲಿ ಅಲ್ದಿರ ಖಾರ ಅಷ್ಟಿರಲ್ಲ. ಉಪ್ಪು ಹಾಕು. ಉಪ್ಪಲ್ಲ. ಇದು ಮೇಡಮ್ ಅವರು ಮೀಶೋ ಬುಕ್ ಮಾಡಿ ತಗೊಂಡಿರೋದು. ನೋಡು ಲಕ್ಷ್ಮಿ, ಸಾಕಾ? ಹಾಂ, ಸಾಕು ಸಾಕು. ಚೆನ್ನಾಗಿದೆ ಅಂತೆ. ರಿವ್ಯೂ ಹೆಂಗಿದೆ ಅನಿಸಿದೆ? ಸೂಪರ್. ಎಷ್ಟು ದಿನ ಆಯ್ತು ನೀನು ತೊಗೊಂಡು? ಆಲ್ಮೋಸ್ಟ್ ನಿನ್ನ ಬರ್ತ್ಡೇ ದಿನನೂ, ಸಾರಿ ಅಣ್ಣನ ಬರ್ಡೇ ದಿನ, ನಿನ್ನ ಆನಿವರ್ಸರಿ ಮಾವನ ತೀರೋದ್ರಲ್ಲ, ಅವಾಗ ಮನೆ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ತರಿಸಿದ್ದು. ಒಂದೇ ಲೈನಲ್ಲಿ 4 ಐಟಮ್ ಜೋಡಿಸ್ಬೋದು. ನೋಡಿ ಎಲ್ಲ ಜೋಡಿಸ್ಕೊಂಡಿದ್ದಾಳೆ. ಸೊ ಮೀಶೋ ತೊಗೊಂಡಿದ್ದು. ಫಸ್ಟು ತೊಗೊಂಡಾಗ ಚೆನ್ನಾಗಿದೆ ಅನ್ಸುತ್ತೆ, ಆಮೇಲೆ ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ಬಟ್ ಯೂಸ್ ಮಾಡಿದ್ಮೇಲೆ ಕೂಡ ಚೆನ್ನಾಗಿದೆ ಅಂತಿದ್ದಾಳೆ.
ಸೊ ತೊಗೊಳೋದಿದ್ರೆ ತೊಗೊಳ್ಳಿ. ಇದ್ರ ಲಿಂಕ್ ಬೇಕಂದಾಗ ನನಗೆ ಹೇಳಿ, ಯಾವಾಗ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇವಾಗ ಏನಾರ ಬರೀ ನಾನು ಕಬಾಬ್ ರೆಸಿಪಿ ಮಾತ್ರ ನೋಡಿಸ್ತೀನಿ, ಆಮೇಲೆ ಬಿರಿಯಾನಿ ರೆಸಿಪಿ ನೋಡಿಸ್ತೀನಿ, ತುಂಬ ದೊಡ್ಡದಾಗ್ಬಿಡುತ್ತೆ. ಈಗ ನೆಕ್ಸ್ಟು ಅದನ್ನ ಕಲಸು. ಮಿಕ್ಸ್ ಮಾಡ್ಬಿಡ್ಲಾ? ಸರಿ, ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ರೆಡ್ ಬರ್ತದೆ ನೋಡಿ. ಚಿಕನ್ ಪುಡಿಗಿಂತನೂ ಫಿಶ್ ಪುಡಿ ಎಲ್ಲ ಚೆನ್ನಾಗಿರ್ತದಲ್ಲ ಟೇಸ್ಟು. ನನ್ನ ಫೇವ್ರೇಟ್ ಮೀನು. ಇದನ್ನೇನು ಕ್ಲೀನ್ ಮಾಡೋಂಗಿಲ್ವಾ ನಂಗೆ ಲಕ್ಷ್ಮಿ? ಯಾವುದು ಇದು ಇದೆಯಲ್ಲ ಸಿಬ್ರು, ಅದು ಹಿಡಿಬೇಕಾ? ಅದು ಸಡಲ್ ಇರ್ತದಲ್ಲ, ಇತ್ತಾನೆ ಅದು ಹಿಂಗೆ ಚುಚ್ಚೋ ಥರ. ಎಲ್ಲ ಮೀನು ಇರುತ್ತೆ. ನಗ್ತವಳು ಯಾಕಿರ್ಬೋದು ಹೇಳೋಳ? ಮೀನು ಚುಚ್ಚೈತದೆ. ನಿಂಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ದಿವಸ ಕಲ್ಸಿದ್ರೆ ಚುಚ್ಚಲ್ಲ, ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗ್ಬಿಡ್ತು ಉಗ್ರ ಒಳಗಡೆ. ಅದಕ್ಕೆ ನಿಧಾನ ನಂಗೆ ಗೊತ್ತಿರಲಿಲ್ಲ. ಬಿಡ್ಬಿಡ, ಕಲಿಸ್ಬಿಡಿ. ಕಲ್ತ್ಕೊಬೇಕಲ್ಲ, ನಾನೇ ಕಲ್ತ್ಕೊಳ್ಳೋದು. ರಾತ್ರಿ ಊಟ ಕಲಿಬೇಕಾ? ಏನ ಕಡ ಇದ್ರಲ್ಲಿ ಅಷ್ಟೇ. ಅದಕ್ಕೆ ಕರ್ಬೇವು ಹಾಕೋಕ್ ಮುಂಚೆ ಕರ್ಬೇವು ಹಾಕ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ. ಕೆಲವರೆಲ್ಲ ಏನ್ ಮಾಡ್ತಾರೆ, ಇದನ್ನ ಎಣ್ಣೆಗೆನೆ ಕರ್ಬೇವು ಹಾಕ್ಬಿಟ್ಟು ಅದನ್ನ ಮೇಲ್ಗಡೆನೂ ಹಾಕ್ತಾರೆ, ಇಲ್ಲಾಂದ್ರೆ ಇದಕ್ಕೂ ಹಾಕ್ಬೋದಲ್ಲ. ನಿಮ್ಮ ಅನುಕೂಲ ಹೆಂಗಿರುತ್ತೋ ಹಂಗೆ ಮಾಡಿ, ನಿಮ್ಮ ಅನುಕೂಲ ತಕ್ಕಂಗೆ ಮಾಡಿ. ಆದ್ರೆ ಕಲ್ಸಿದ ತಕ್ಷಣ ಫ್ರಿಜ್ ಅಲ್ಲಿ. ಸತ್ಯವಾಗ್ಲೂ ಈ ಮೀನ್ ಕಲ್ಸೋವಾಗ ದಯವಿಟ್ಟು ನೋಡ್ಕೊಂಡು ಕಲ್ಸಿ. ನಂಗೆ ಇನ್ನೊಂದ್ಸಲ ಚುಚ್ತಾ ಇತ್ತು, ಆದ್ರೆ ಹುಷಾರಾಗಿ ಕಲ್ಸಿದೀನಿ. ಹೆಂಗೆ ಗೊತ್ತಾ, ಮುಟ್ತಾ ಇದ್ರೆ ಚುಚ್ತಾ ಇತ್ತು ನಾನು ಲಕ್ಷ್ಮಿ. ತಿನ್ನಕ್ಕೆಲ್ಲ ಚೆನ್ನಾಗಿದೆ ಅಂತೀವಿ ನೋಡಿ, ಮಾಡೋರ್ಗೆ ಗೊತ್ತು ಕಷ್ಟ. ಡೈರೆಕ್ಟಾಗಿ ಉಗ್ರೊಳಗಡೆ ಹೋಗ್ಬಿಡ್ತು. ಸಾಕಲ್ಲ? ಈಗ ಮ್ಯಾರಿನೇಟ್ ಮಾಡಿಡ್ಬೇಕಲ್ಲ ಇದನ್ನ. ನೋಡಿ ಈ ತರ ಬ್ಲಾಕ್ ಆಗಿರುತ್ತೆ. ಪ್ರಾನಲ್ಲಿ ನಾನು ಪ್ರಾನ್ ಕ್ಲೀನ್ ಮಾಡೋದು ನೋಡ್ಸೋಣ ಅನ್ಕೊಂಡೆ, ಬಟ್ ಆದ್ರೆ ನೋಡಿ ಅಷ್ಟರಲ್ಲಿ ನಾನು ಬರೋಷ್ಟು ಕ್ಲೀನ್ ಮಾಡ್ಬಿಟ್ಟಿದ್ದಾಳೆ. ಸೊ ಪ್ರಾನ್ ಎಲ್ಲ ನಾನು ಸಪ್ರೇಟಾಗಿ ನಿಮ್ಗೆ ರೆಸಿಪಿ ನೋಡಿಸ್ತೀನಿ, ಇದನ್ನ ಸಪ್ರೇಟಾಗಿ ತೋರಿಸ್ತೀನಿ. ಇದು ಇನ್ನೊಂದ್ಸಲಿ ಹೇಳ್ಬಿಡು, ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿಸ್ತೀನಿ. ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತದಲ್ಲ. ಅಷ್ಟು ಮೀನಿಗೆ 2 ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಇದು ಆಲ್ಮೋಸ್ಟ್ ನನ್ನ ಪ್ರಕಾರ 1 kg ಅನ್ಕೊಡಿ. ಫ್ರೆಶ್ ಆಗಿ ರುಬ್ಬಾಕ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ಗೆ ಅಷ್ಟು ಟೈಮ್ ಇಲ್ಲ ಅಂದ್ಬಿಟ್ಟು ಅಷ್ಟು ಪೇಷನ್ಸ್ ಇಲ್ಲ, ಯಾಕಂದ್ರೆ ಅವಳಿಗಿರೋ ಎಲ್ಲಾ ಪೇಷನ್ಸು ಮೀನ್ ಮೇಲೆ ಹಾಕ್ಬಿಟ್ಟಿದ್ದಾಳೆ, ಮೀನ್ ಕ್ಲೀನ್ ಮಾಡೋದ್ರ ಮೇಲೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೀನ್ ಮಸಾಲೆ, 2 ಮೊಟ್ಟೆ, ಖಾರದ ಪುಡಿ, ಸ್ವಲ್ಪ ಸಾಲ್ಟ್. ಯಾಕಂದ್ರೆ ಕೆಲವು ಹೇಳ್ತಾರೆ ಕಬಾಬ್ ಪುಡಿ ಹಾಕಿದ್ಮೇಲೆ ಸಾಲ್ಟ್ ಹಾಕ್ಬಾರ್ದು ಅಂತ, ಇದಕ್ಕೊಂಚೂರು ಸಾಲ್ಟ್ ಹಾಕಿದ್ರೆ ಎಲ್ಲದಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ವಲ್ಪ ಎಲ್ಲಾದ್ರಲ್ಲೂ ಸಪ್ಪೆ ಇರುತ್ತೆ. ನಾನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ. ಸೊ ನೋಡಿ ಈ ತರ ಇರುತ್ತೆ. ಇದು ಆಲ್ಮೋಸ್ಟ್ ಎಷ್ಟು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಒಳ್ಳೇದು. ಎಷ್ಟು ಫ್ರಿಜ್ ಅಲ್ಲಿ ಇಡ್ತೀವೋ ಅಷ್ಟು ಇವಾಗ ಬರುತ್ತೆ. 1 ಅವರ್ 1.5 ಅವರ್ ಇಟ್ಬಿಡೋಣ, ಇಲ್ಲ 2 ಅವರ್ ಇಟ್ರು ಓಕೆ. 1 ಅವರ್ ಇಟ್ಬಿಡ್ತೀವಿ. ನಾವ್ ಇನ್ನೇನು ಊಟ ಮಾಡ್ತೀವಿ ಕುತ್ಕೋತೀವಿ ಅನ್ನೋ ಟೈಮಲ್ಲಿ ಮಾಡಿದ್ರು ನಡೆಯುತ್ತೆ. ಸೊ ಇದನ್ನ ಬೇಕಾಗೋಗುತ್ತೆ. ರೆಸಿಪಿ ನಿಮ್ಗೆ ಆಮೇಲೆ ನೋಡಿಸ್ತೀನಿ. ಇದು ಅವಳು ಕಬಾಬ್ ಹಾಕ್ತಾಳಲ್ಲ, ಅವಾಗ ಇದನ್ನ ಮುಚ್ಚಿಟ್ಬಿಡು. ಆ ಪ್ಲೇಟೇ ಸಾಕನ್ಸುತ್ತೆ. ಇಲ್ಲ ಫ್ರಿಜಲ್ಲಿ ಇಟ್ಟು ಬಂದ್ಬಿಡಾ? ಇನ್ನು ಫ್ರಿಜಲ್ಲಿ ಇಡೋದು ಐತೆ. ಇನ್ನೂ ಇದೆಯಾ? ಸೊ ಮ್ಯಾರಿನೇಟ್ ಮಾಡಿರೋದೆಲ್ಲ ನೋಡಿ ಹೀಗೆ ಚೆನ್ನಾಗೆಲ್ಲ ಅಂಟ್ಕೊಂಡಿದೆ. ನಾನು ವಾಯ್ಸ್ ಓವರ್ ಕೊಡ್ತೀನಿ ಬಿಡು. ಇಲ್ಲಿ ತಂದಿಕ್ಕೋಬಿಡು. ನಿಮ್ಮ ಅಣ್ಣ ಯಾವಾಗಲೂ ಅನುಮಾನ ಪಡ್ತಾನಲ್ಲ, ನಿಮ್ಮ ಅಮ್ಮ ಅನುಮಾನ ಮುದ್ದೆ ಬೇಡ ಅಂದರು, ಊಟಕ್ಕೆ ಬರಲ್ಲ ಅಂದರು. ಯಾಕಿರ್ಬೋದು ಹೇಳು? ಮಿಕ್ಸ್ ಮಾಡ್ಬಿಡ್ತೀರಾ ನಿಮ್ಮ ಮೀನು ಜೊತೆ ಅಂದ್ಬಿಟ್ಟು, ಅದಕ್ಕೆ ಈ ರತ್ತೆಗೆ ಮಾಡಿಸ್ತಾ ಇದ್ದೀನಿ ಮುದ್ದೆ ಮೇಲ್ಗಡೆ. ಅಮ್ಮ ಮಗ ಇಬ್ರು ಸಾಕು ಸಾಕು ಸಾಕು. ಅಣ್ಣ ಬಂದಾಗ ಬಿಸಿ ಬಿಸಿ ಹಾಕೊಡು, ಸುಮ್ಮನೆ ಯಾಕೆ. ಮೀನು ಮುದ್ದೆ ಪ್ರಾನ್, ಇದು ಏಡಿಕಾಯಿ. ಇವಾಗ ಇಲ್ಲಿ ಪ್ರಾನ್ ಹಾಕ್ತಿದ್ದಾಳೆ. ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಸ್ಪೂನಲ್ಲಿ ಎತ್ಕೊಂಡು ಆರಾಮಾಗಿ ಹಾಕ್ಬೋದಲ್ಲ. ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿ, ಇನ್ನೂ ದೊಡ್ಡದಾಗಿದ್ರೆ ಚೆನ್ನಾಗಿರ್ತದಲ್ಲ. ಇದೆಲ್ಲ ಕರ್ಮೀನ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದಕ್ಕೆ ಹೆಸರು. ಆಲ್ಮೋಸ್ಟ್ ಅಷ್ಟೇ ಇದೆ, ಸ್ವಲ್ಪ ಒಂದು ಚೂರು ಉದ್ದ ಜಾಸ್ತಿ ಇದೆ ಅಷ್ಟೇ.
ಕಡೆ ಮೀನು ತಿಂತಾರೆ ಬರ್ತೈತಮ್ಮ ವಾಸನೆ. ತಗೊಳ್ಳಿ ಅಮ್ಮ. ನಮ್ಮ ಅತ್ತೆಗೆ ತುಂಬಾ ಇಷ್ಟ ಈ ಮೀನು ಅಂದ್ರೆ, ಒಂದೇ ಸಲ ಒಂದು ಪ್ಲೇಟ್ ತಿನ್ಬಿಡ್ತಾರೆ. 100 ರೂಪಾಯಿ ಇಲ್ಲ 500 ರೂಪಾಯಿ ಕೊಡ್ತೀವಿ, 500 ರೂಪಾಯಿ ಕೊಡ್ತೀವಿ, ತಿನ್ಸು. ಇಷ್ಟಕ್ಕೆ ಸುಮ್ಮನೆ ಆಗೋದು. ಹ್ಞೂಮ್ಮ, ಎಷ್ಟು ಚೆನ್ನಾಗಿ ಗೊತ್ತಮ್ಮ, ಒಂದು ಟ್ರೈ ಮಾಡಮ್ಮ, ಸಖತ್ತಾಗಿರುತ್ತೆ. ಒಂದು ಟ್ರೈ ಮಾಡಿ. ಅದು ಅಷ್ಟು ದಪ್ಪ ತಿನ್ಬೇಡಿ, ಚಿಕ್ಕ ತಿನ್ನಿ, ಈಸಿಯಾಗಿರೋದು. ನೋಡಿ ಇದು ಎತ್ಕೊಳ್ಳಮ್ಮ, ಇದು ಎತ್ಕೊಳ್ಳಿ. ಸಿಗಡಿನೇ ಅಮ್ಮ, ಇದು ನೋಡಿ ಇಲ್ಲಿ, ಇಲ್ಲಿ ನೋಡಿ ಎತ್ಕೊಳ್ಳಿ, ಎತ್ಕೊಳ್ಳಿ, ಚಿಕ್ಕದು ಎತ್ಕೊಳ್ಳಿ. ಈ ಕಡೆ ನೋಡಪ್ಪ, ಸಿಗಡಿನೇ ಅಪ್ಪ, ಅದು ಸಿಗಡಿನ ಕಬಾಬ್ ಮಾಡೋದಪ್ಪ, ನಿಜವಾಗ್ಲೂ ಸಿಗಡಿ ಅಮ್ಮ ಅದು. ಕರಿಮೀನು, ಸಾರಿ ಸಿಗಡಿ ಇಲ್ಲ, ಕರಿಮೀನೇ. ನಂಗೆ ಬೇಡಮ್ಮ, ಒಂದು ತಿನ್ ನೋಡಮ್ಮ ನೀನೇ. ಆಮೇಲೆ ನಿಮ್ಮ ಯಜಮಾನಿಗೆ ಅಲ್ಲಿ ನಿಲ್ಸೋ ಕೊಡ್ಸ್ಲಕ್ಕ ತಿನ್ಕೊಂಡ್ಬರೋಣ ಅಂತೀವಿ. ನೋಡಿ ಹೇಗೆ ಕಾಣಿಸ್ತಿದೆ, ನೇಲ್ಸ್ ಎಲ್ಲ ಹಾಕ್ಸ್ಕೊಂಡಾಯ್ತು. ಮಾಡಿಲ್ಲ ಕೇಳ. ಸೊ ಚೆನ್ನಾಗಿ ಕಾಣಿಸ್ತದಲ್ಲ, ಹಿಂಗೆ ಶೈನಿಂಗ್ ಶೈನಿಂಗ್ ಬರುತ್ತೆ. ಥ್ಯಾಂಕ್ ಯು ಸಹನಾ. ಸಹನಾ ಥ್ಯಾಂಕ್ ಯು, ಸೇ ವೆಲ್ಕಮ್. ಎಷ್ಟು ದೂರ ಇದ್ದಾಳೆ, ನಾನಾಗಿದ್ದರೆ 1 ಕಿಲೋಮೀಟ್ರ್ ದೂರ ಇರ್ತಾ ಇದೆ. ಎಷ್ಟು ದೂರ ಇದೆ ನೋಡಿ, ಇಷ್ಟು ದೂರ ನಿಂತ್ಕೊಂಡಿದ್ದಾಳೆ. ನಾನಾಗಿದ್ದರೆ 1 ಕಿಲೋಮೀಟ್ರ್ ದೂರ ಇರ್ತಾ ಇದೆ. ಅದು ಎದುರ್ತದೆ, ತುಂಬ ಎದುರುತ್ತಂತೆ. ನೋಡಿ ಇದೆಲ್ಲ ಆಯಿಲ್ ಆಗಿದೆ, ಅದೆಲ್ಲ ಬೋಂಡಾಸ್ ಎದುರಿನೇ. ಸೊ ಬೋಂಡಾಸ್ ತುಂಬ ಎದುರುತ್ತಂತೆ. ಅದಕ್ಕೆ ಅಷ್ಟು ದೂರ ಎಲ್ಲ ಹಾಕ್ತಿದ್ದಾಳೆ. ಪ್ರಾಣಿ ಏನು ಎಗರಲ್ಲ, ಬಟ್ ಬೋಂಡಾಸ್ ಎಗರುತ್ತೆ. ಇಷ್ಟ ಆಗಿದೆ. ಅಯ್ಯಪ್ಪ, ಸೌಂಡ್ ಕೇಳಿಸ್ಕೊಂಡ್ರಾ, ಢಮಾರ್ ಢಮಾರ್ ಅಂತ. ಊಟಕ್ಕೆ ತಿನ್ನು. ಎಲ್ಲ ಉಪಕಾರ ಹಿಡ್ದೈತಾ? ನಾನು ಯಾವುದೂ ತಿಂದಿಲ್ಲ, ಅದೊಂದೇ ತಿಂದಿದ್ದು. ಒಂದು ತಿನ್ನು, ಎತ್ಕೊಂಡು ಟೇಸ್ಟ್ ಮಾಡಿ ನೋಡಿದ್ದು. ಟೇಸ್ಟ್ ಮಾಡಿ, ಸಖತ್ತಾಗೈತೆ. ಒಂದೇ ಸಲ ಫುಲ್ ಹಾಕೋ. ಸಖತ್ತಾಗಿದೆ ಅಲ್ಲ, ಸೂಪರಾಗಿದೆ. ಹಾಂ, ಸಾಯಂಕಾಲ ಟೇಸ್ಟ್ ಬಂದ್ಬಿಡ್ತದೆ. ಬೋಂಡಸ್ತೀನಲ್ವಾ, ಸ್ಕ್ವಿಡ್ ಮೀನೆಲ್ಲ ಸಾಯಿಸಿ ಚಿತ್ರಾಂಶ ಕೊಟ್ಟು ಹಿಂಗ್ ಬೇಯಿಸ್ಕೊಂಡು ತಿನ್ಬೇಕಾ? ಚಿಕನ್ ಮಟನ್ ಅದಕ್ಕೆ ಹಿಂಸೆ ಕೊಡಲ್ವಾ? ಕೋಳಿಗೂನು ಕುರಿಗೂನು ದೊಡ್ಡದು, ಇದೆಲ್ಲ ಚಿಕ್ಕ ಚಿಕ್ಕ ಪಾಪ. ನಾವೇನು ಹಿಂಸೆ ಕೊಟ್ಟಿಲ್ಲ, ಒಳ್ಳೆಯವ್ರು ತಗೊಬಂದಿರೋದು, ಸಮುದ್ರದವರು. ಮತ್ತೆ ಬುಕ್ಕು ಅರಿ ಗಮ್ಮಂತೈತಾ ರೀ? ನೋಡ ಲಕ್ಷ್ಮಿ, ನಿಮ್ಮ ಅಣ್ಣನ ಅವನು ಡ್ರಾಮಾ ಮಾಡಿದ್ದಾನೆ ನೋಡೋರಿ. ನಾನು ಉಗ್ರು ಹೆಂಗೆ ಬೆಳೆಸ್ಕೊಂಡಿದ್ದೀನಿ, ಇಷ್ಟುದ್ದ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀನಲ್ಲ. ಸ್ಕೂಲ್ ಇದು ಸ್ಟಾರ್ಟ್ ಆಯ್ತಾ? ಅಪ್ಪ ಅಮ್ಮ ಮೀನ್ ತರಕ್ ಹೋಗೋರೆ ಅಂತ, ಊಟ ತರಕ್ ಹೋಗೋರೆ ಅಂತ. ಅವ್ರ ಮಕ್ಳು ಮನೇಲಿ ಎಷ್ಟು ಹುಡುಕ್ತಾ ಇರ್ತಾರೆ ನೀರಲ್ಲಿ. ಓ, ನೀವು ತಿನ್ಬೇಡ ರೀ. ಪ್ರಾನ್ ಬಿರಿಯಾನಿ. ನೆಕ್ಸ್ಟು ಇದು ಚಿಕ್ಕ ಚಿಕ್ಕ ಮೀನು ಕಬಾಬ್ ಅಲ್ಲ, ಚಿಕ್ಕ ಚಿಕ್ಕ ಮೀನ್ದು ಕಬಾಬು. ಅಪ್ಪೇರ ಮೇಲೆ ಇರುತ್ತಲ್ಲ ಅದು. ಅನ್ಕೋ, ನಮ್ಮೆಲ್ಲ ಎತ್ಕೊಂಡ್ಬಂದಿರೋದು. ಸೊ ಚುಚ್ಚುತ್ತೇವ್ರಿ, ಇದು ಹುಷಾರು ಸ್ವಲ್ಪ. ನನ್ನ ಕೈ ಸರಿಯಾಗಿ ಚುಚ್ಚಿತು, ನೋಡ್ಕೊಳ್ತೀನಿ. ನಾವು ಮಾಡಿದ್ದೀವಿ ಚಿಕ್ಕ ಚಿಕ್ಕ ಮೀನು ಕಬಾಬು. ಆಮೇಲೆ ಇದು ಕ್ರ್ಯಾಬು. ಕ್ರ್ಯಾಬ್ ತೆಗ್ಬಿಡಪ್ಪ. ನಾನು ತಿಂತೀನಿ, ನಿಂಗೆ ತೋರಿಸ್ಕೊಡ್ತಾರೆ ಅದು. ಕಟ್ ಮಾಡ್ತೀನಿ ಅದನ್ನ. ಇದು ಪ್ರಾನು, ಓಕೆನಾ? ಇದು ಪ್ರಾನು. ಆಮೇಲೆ ಇದು ಬೋಂಡಾಸ್. ಏನು ಹೇಳು? ಸಾರಿ, ಇದು ಪ್ರಾನ್. ಇದು ಬೋಂಡಾಸು. ಆಮೇಲೆ ಇಲ್ಲ ಹಾಕು, ಇದು ಸಾಕು. ಇದು ಬೋಂಡಾಸ್ ಫ್ರೈ. ಇವಾಗ ಮೀನು ಸಾಂಬಾರು ಸಾಕು. ಇದು ಇವತ್ತಿನ ಸ್ಪೆಷಲ್. ಅದ್ರ ಮೇಲೆ ಹೇಳಕೋ, ಸುಮ್ಮನೆ ವಿಡಿಯೋ ಮಾಡಿಲ್ವಾ ಆಯ್ತಾ?
ಟೋಟಲ್ ಇವತ್ತು ಇಷ್ಟು ರೆಸಿಪೀಸ್ ಎಲ್ಲ ರೆಡಿ ಆಗಿದೆ. ಇದು ವ್ಲಾಗಲ್ಲಿ ನಿಮಗೆ ಪ್ರಾನು ಮತ್ತು ಬೇರೆ ರೆಸಿಪೀಸ್ ಎಲ್ಲ ಒಂದು ವ್ಲಾಗಲ್ಲಿ ನೋಡಿಸ್ತೀನಿ ನಿಮಗೆ. ಆಮೇಲೆ ಅದು ಕಬಾಬ್ ಬಂದ್ಬಿಟ್ಟು ನಾನು ಬೇರೆ ವ್ಲಾಗಲ್ಲಿ ಹೇಳ್ತೀನಿ, ಅಂತ ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಅಷ್ಟೇ. ಸೊ ಇದನ್ನೆಲ್ಲ ಮಾಡಿರೋದು ಇವಳ ನೋಡಿಸ್ತಿರೋಕ್ಕೆ ಸಾಧ್ಯ ಇಲ್ಲ. ಸೊ ನೋಡಿ, ಕ್ರೆಡಿಟ್ ಗೋಸ್ ಟು ನಾಗಲಕ್ಷ್ಮಿ. ಈ ರೆಸಿಪೀಸ್ ಎಲ್ಲ ಇವಳೇನೆ, ಆದರೆ ಸುಮ್ಮನೆ ಹೆಲ್ಪು ಮತ್ತು ವಿಡಿಯೋ ಮಾಡ್ಕೊಟ್ಟಿದ್ದೀನಿ ಅಷ್ಟೇ. ನಾನು ತುಂಬ ಈಸಿ, ಅಷ್ಟೊಂದು ಕಷ್ಟ ಇಲ್ಲ. ಕ್ಲೀನ್ ಎಲ್ಲ ಆಗಿದ್ರೆ ಏನಿಲ್ಲ ಅಂದ್ರೂ ಒಂದು 2 ಅವರ್ ಬೇಕು, 2.5 ಅವರ್. ಸೊ ಅಷ್ಟೊಂದು ಮುಗಿಸ್ಕೋಬೋದು. ಸೊ ನೋಡಿ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಕಂಟಿನ್ಯೂ ಮಾಡ್ತೀನಿ, ಟೇಸ್ಟ್ ಮಾಡೋವಾಗ ಹೇಗಿದೆ ಅಂತ ಹೇಳ್ತಾರಲ್ವಾ, ಹೇಗೆ ನಾನು ನೋಡಿಸ್ತೀನಿ. ಕ್ರ್ಯಾಬ್ ಎಲ್ಲ ತಿನ್ನಲ್ಲ, ಸೊ ನಾನೇ ತಿನ್ನೋದು. ಕ್ರ್ಯಾಬ್ ನಾನು ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಫಸ್ಟ್ ಏನು ತಿಂದೆ? ತಿಂದ? ಹೇಗಿದೆ? ಕ್ರ್ಯಾಬ್ ಬಿರಿಯಾನಿ ಅಂತೆ. ನೋಡ ಲಕ್ಷ್ಮಿ, ಸಪ್ಪೈತಾ ಅದೇ ಬೋಂಡಸ್ ಸ್ಕ್ವಿಝು ಚೆನ್ನಾಗಿದೆಯಾ? ಅದೇನೇ ಇವಳು ಮಾಡಿದ್ದು. ಅಮ್ಮ ಬಾ, ಇದೇನೇಳು? ಚಿಕ್ಕ ಮೀನು. ಚೆನ್ನಾಗಿದೆಯಾ? ಇದು ಬೋಂಡಸ್ ಕಬಾಬ್ ತಿನ್ನೋಡು. ಹಾಂ, ಅದು ಬೋಂಡಸ್ ಕಬಾಬ್. ಅದೇ ಎಗ್ರು ತರೋದು ಇವಾಗ, ಸಿಕ್ಕೋಬಿಟ್ಟು ಎಗ್ರುತ್ತೆ. ಸ್ಕ್ವಿಜ್ ಕಬಾಬ್, ಸ್ಕ್ವಿಡ್ ಚೆನ್ನಾಗಿದೆಯಾ? ಅಮೂಲಿ ಬಾಯ್ಲಿ ನೋಡಿ, ಇದೆಲ್ಲ ಮಾಡಿದ್ದಾಳೆ. ಬಾ ಬಾ ಅಮ್ಮ, ಸರಿಯಾಗಿ ಊಟ ಮಾಡಿಲ್ಲ ನೀನು ಅವಾಗಿಂದ. ಅರೆ ಸ್ವಲ್ಪ ಚಿಕನ್ ಸಾರು ಜೊತೆ ಸ್ವಲ್ಪ ಹಾಕೋರಿ, ಇದಕ್ಕೆ ಚೆನ್ನಾಗಿರುತ್ತೆ ಒಂಚೂರು. ಅಲ್ಲ ಅದಕ್ಕೆ ಇದು, ಸಾರಿ, ಇದು ಮೀನು ಸಾಂಬಾರು. ಸ್ವಲ್ಪ ಬಿರಿಯಾನಿ ಜೊತೆ ಟ್ರೈ ಮಾಡೋಕ್ಕೆ. ಅವರು ಮೀನು ಸಾಂಬಾರು ತಿನ್ನಲ್ಲ ಜಾಸ್ತಿ. ನೋಡಿ, ಮೀನು ಸಾಂಬಾರು ಕೂಡ ಇಲ್ಲ. ಇದು ನಾನು ತಿಂತೀನಿ, ಕ್ರ್ಯಾಬು ನಾನೇ ತಿಂತೀನಿ. ಚೆನ್ನಾಗಿದೆಯಲ್ಲ? ಕ್ಲೀನಾಗಿ ಮಾಡಿದ್ದಾಳೆ. ಎಲ್ಲ ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಇನ್ನೊಂದು 2-3 ದಿನ ಕಾಯಿ, ಒಳಗಡೆ ಕ್ಲೀನ್ ಮಾಡಿದ್ದೀವ ಇಲ್ವಾ ಅಂತ ನೋಡುವಂತೆ. ನಿಮ್ಮ ಅಣ್ಣ ಒಳಗಡೆ ಓಪನ್ ಮಾಡಿ ನೋಡ್ತಾವನೆ, ಕ್ಲೀನ್ ಮಾಡಿದ್ದೀರಾ ಅಂತ. ಚಿಕ್ಕ ಮೀನ, ಸಿಗಡಿ ಮೀನ. ಸರಿ ತಿನ್ನೋ, ಡಿಸ್ಟರ್ಬ್ ಮಾಡಲ್ಲ. ನೀರಿಟ್ಟಿದ್ದಾಳೆ. ಇದು ಯಾರಿಗೆ? ಅಯ್ಯೋ ಅಷ್ಟೊಂದು ಬೇಡ ಪ್ಲೀಸ್. ಯಾರಿಗೆ ಹೇಳು? ಹಂಗೆ ಹೇಳು, ಸ್ವಲ್ಪ ಇಷ್ಟೇ. ಯಾಕಂದರೆ ನಾನು ಅದೆಲ್ಲ ಇನ್ನೂ ತಿನ್ಬೇಕಲ್ಲ. ಸಾಕು. ಹಾಂ, ಅದೆಲ್ಲ ತಿನ್ಕೋತೆ. ಯಾಕೆ ಇಷ್ಟೇ ಕೇಳಿದ್ದು ಅಂದರೆ, ಇನ್ನು ಇದೆಲ್ಲ ಇದೆ, ಇದೆಲ್ಲ ತಿನ್ಬೇಕಲ್ವಾ, ಅದಕ್ಕೆ. ಇನ್ನೊಂದು ಹೋಮ್ವರ್ಕ್ ಇನ್ನೂ ಬೇಕಾಗಿಲ್ಲ. ಅಮಿತ್ ತೋರ್ಸು. ಅಮಿತ್ ಕೇಳ ಹೆಂಗಿತ್ತು ಸ್ಕೂಲ್ ಅಂತಲ್ಲ. ಇವಾಗ ನನ್ನ ಯಜಮಾನ್ರು ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದಾರೆ. ನೋಡ ಹೋಗೋ ಕಡೆ, ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದಾರೆ. ಅದು ಡೈಜೆಷನ್ ಆಗಬೇಕು ಅಂದರೆ 7 of 3. ನಮ್ದು ಆ ಥರ ಕಾಡ್ಬೇಕೇನು? ನೀನು ಹೆಸರೇನು ಅದೆಲ್ಲ ಏನು ಎಕ್ಕೋಬ ಗ್ಲಾಸ್ ಹಾಕೊಡ್ತೀನಿ ಜ್ಯೂಸು. ಸ್ಕೂಲ್ ಫಸ್ಟ್ ಕೇಳ್ತಾರಲ್ಲ ಹೆಸರುಗಳು. ಅಮಿತ್, ನೀನು ಹೊಸಬ ಅಲ್ವೇನೋ, ನಿನ್ನ ಹೆಸರು ಕೇಳ್ತಾರಲ್ವಾ ಯಾರಂತ? ನನ್ನ ಹೆಸರು ಅಮಿತ್ ಜಿ. ಇವಾಗಲೇ ಹೇಳೋ, ಹೆಂಗೆ ಹೇಳ್ದೆ ಹೇಳೋ, ಪ್ಲೀಸ್ ಹೇಳೋ. ಹಿಡಿದು ಮ್ಯಾಚಿಂಗ್ ಜಿ, ಸನ್ ಆಫ್ ಗೋಪಾಲ್, ಸನ್ ಆಫ್ ಮದರ್ ನಾಗಲಕ್ಷ್ಮಿ. ಅಮಿತ್ ಹೇಳ್ತಾರೆ, ಸುಮ್ಮನಿರು. ಐ ನೋ ವೆರಿ ವೆಲ್ ಇಂಗ್ಲಿಷ್, ಯು ನೋ. ಬಾ ಹೇಳು, ಪ್ಲೀಸ್ ಹೇಳು ಅಮಿತ್. ಅತ್ತೆಗೆ ಹೇಳು. ಅತ್ತೆ ಮೇಲೆ ಪ್ರೀತಿ ಇಲ್ವಾ? ಪಾತ್ರೆ ವಾಷಿಂಗ್ ಅಂತ. ಮೈ ಮದರ್ ಇಸ್ ಪಾತ್ರೆ ವಾಷಿಂಗ್. ಮೈ ಫಾದರ್ ಇಸ್ ಕಾರ್ ಬಿಲ್ಡರ್. ಆ ಥರ ಏನು ಹೇಳಿಲ್ಲ. ಆ ಥರ ನಾನೇನು ಬದನಾಮು ಮಾಡಿಲ್ಲ ಅವನ್ನ. ಹಾಗಾದ್ರೆ ಬದ್ನಾಮ ಅಂದ್ರೆ ಕಂಡಮ್ ಮಾಡಿಲ್ಲ. ಏನೇನು ಕಂಡಮ್ ಮಾಡಿಲ್ಲ, ಅದಕ್ಕೆ ಬದ್ನಾಮ್ ಅಂತಾರಾ? ಹೆಸರು ಬದ್ನಾಮ್, ಹೆಸರು ಕೆಡ್ಸಿಲ್ಲ ಅಂತ. ಏನಿಲ್ಲ ಲಕ್ಷ್ಮಿ, ಹಿಂದಿ ನಿನ್ ಮಗ ಈ ಲೆವೆಲ್ ಮಾತಾಡ್ತಾನೆ. ಕಲ್ತ್ಕೋ ಭಾಷೆ. ನಿನ್ ಮಗನ್ ನೋಡಿ, ನಿನ್ ಮಗಳು ನೋಡಿ ಹಿಂದಿ ಕಲ್ತ್ಕೋ.
ಕಳ್ಸ್ಕೊಡಲ್ವೇ ಹೇ ಹಿಂದಿನ ಮಾತಾಡ್ರ ನಿಮ್ಮ ಅಮ್ಮ ಹತ್ರ ಮಾತಾಡೋದೇ ಇಲ್ಲ. ಇಂಗ್ಲಿಷ್ ಅಲ್ಲಿ ಮಾತಾಡು. ಒಂದ್ ಕೆಲಸ ಮಾಡು, ನೀನ್ ಇಂಗ್ಲಿಷ್ ಕಲ್ಸು, ನಿನ್ ತಂಗಿ ಹಿಂದಿ ಕಲಿಸ್ಲಿ. ಅವಳು ಯಾವ ಕಡೆ ಕೂತ್ಕೊಳ್ಳೋ ನೋಡಲ್ಲಿ. ಅಷ್ಟೇ ನಿಮ್ಮಮ್ಮ. ಅಮಿತು get up. We're going to morning in bath. We clean wash. You properly clean wash bathroom. You right hand use, you left hand use. ಅಲ್ಲನಾ ಹಂಗೆ ನಡೋದು. ಇಲ್ಲ ಆ ಥರ ಗೊತ್ತಿಲ್ಲ. ಹಿಂದಿಲಾದ್ರೆ ಹೆಂಗ್ ಮಾತಾಡ್ತಾಳೆ? ಅರಿ ಹಿಂದಿಲಾದ್ರೆ ಹೆಂಗ್ ಮಾತಾಡ ಹೇಳು. ಇವಾಗ ಹೇಳಿದ್ನೆ ಹಿಂದಿಲಿ ಹೆಂಗ್ ಹೇಳ್ತಾಳೆ ಅಮ್ಮ ಹೋದ್ರೆ. ನಾವು ಕಡೆ ತಿರ್ಕೊಂಡು ನೋಡಿಲ್ಲ. ಯಾಕೆ ಅವ್ರ ಆಚೆ ಇಟ್ಕೊಂಡು ನಾನು ಈ ಸರಿ ಕೂತ್ಕೊಂಡು ತಿರ್ಕೊಂಡ್ರೆ ಏನ್ ತಪ್ಪು? ನೀನ್ ಯಾರ ಪಕ್ಕ ಕೂತಿದ್ದೆ? ಹುಡುಗಿ ಪಕ್ಕನಾ? ಯಾರು ಗೊತ್ತಿರ್ಲಿಲ್ಲ ನನ್ನ ಪಕ್ಕ. ನನ್ ಮುಂದೆ ನನ್ನ ಹಿಂದಗಡೆ ನನ್ನ ಅಲ್ಲಿ ಆ ಬೆಂಚಲ್ಲಿ ಅದೇ ಕಾಲಿತ್ತ ಪಕ್ಕದಲ್ಲಿ. ಯಾರು ಅಷ್ಟಾಗಿ ಬಂದೇ ಇರ್ಲಿಲ್ಲ. 30 ಜನ ಅಷ್ಟೇ. ಅಟೆಂಡೆನ್ಸ್ ಹಾಕಿದ್ರಾ? 30 ಜನ ಅಟೆಂಡೆನ್ಸ್ ಹಾಕಿದ್ರಾ? ಅಯ್ಯ ಹೌದು. ಎಷ್ಟು ಜನ ಹುಡುಗಿರಿದ್ದಾರೆ? ನನ್ಗೆ ಗೊತ್ತು. ನಿನ್ ಕ್ಲಾಸಲ್ಲಿ ನೋಡಿಲ್ವಾ? ನಾನು ಬರೀ ನನ್ನ ಹೆಸರು ಬಂದು ನಿನ್ನ ಫಸ್ಟ್ ಮಾತಾಡ್ಸಿದ್ದೆ. ಬದಲು ಟೀಚರ್ ಬಂದು ಮಾತಾಡ್ಸಿದ್ದೆ. ಆಮೇಲೆ ನಾನು ಮುಂದೆ ಕುತ್ಕೊಂಡಿರೋ ಒಬ್ಬ ಮಾತಾಡ್ತ. ಆಮೇಲೆ ಹಂಗೆ ಎಲ್ಲರೂ ಬಂದು ಮಾತಾಡ್ಸಿದ್ರು. ಓ ಸುಮಾ ಅಂತಲ್ಲ. ಎಲ್ಲಿದ್ದೆ ನೀನು, ಯಾವ ಸ್ಕೂಲು ಎಲ್ಲ ಕೇಳಿದ್ರ? ಒಂದೇ ಸ್ಕೂಲ್ ಅಂದ್ರೆ ಒಬ್ರಿಗೊಬ್ರು ಪರಿಚಯ ಇರಲ್ವಾ? ಅಟ್ಲೀಸ್ಟ್ ಮುಖ ನೋಡಿರ್ತಾರಲ್ಲ ಒಂದ್ಸಲ ನಾವು ಯಾವಾಗ ನೋಡಿಲ್ಲ. ಅದು ಬೇರೆ ಡಿಪಾರ್ಟ್ಮೆಂಟ್, ಇದು ಬೇರೆ. 4 ಗೇಟ್ ಇರುತ್ತೆ. 4 5 1 2 3 4 5 ಗೇಟ್ ಐತೆ. 5 ಗೇಟ್ ಐತೆ. ಸೊ ಸ್ಟೇಟ್ ಅವರೇ ಬೇರೆ ಗೇಟಲ್ಲಿ ಹೋಗ್ತಾರಾ? ಸ್ಟೇಟ್ ಫಸ್ಟ್ ಗೇಟ್. ನಾವ್ ಹಿಂಗ್ ಹೋಗ್ತಾ ಇದ್ದಂಗೆ ಗೇಟ್ ಫಸ್ಟ್ ಗೇಟ್ ಸ್ಟೇಟ್. ಅದ್ರ ನೆಕ್ಸ್ಟ್ ICSC CBSE. CBSE ಮಕ್ಕಳು ಮತ್ತೆ ಮಾಮೂಲಿ ಜನರಲ್ ಹೋಗೋರು ಹೋಗ್ತಾ ಇರ್ತಾರೆ. ಆ ಪಕ್ಕದಲ್ಲೂ CBSE, ಅಲ್ಲೇ ರಿಸೆಪ್ಷನ್. ಅದ್ರ ಪಕ್ಕದಲ್ಲೂ CBSE, ಅದ್ರ ಪಕ್ಕದಲ್ಲಿ ICSC. ICSE CBSE ಸ್ಟೇಟ್. ಈಗ ನಿಮ್ದೇ ಬೇರೆ ಗೇಟ್ ಬರ್ಬೇಕಲ್ಲ ಇನ್ ಮುಂದೆ ನೀನು? ನಂದೇ ಬೇರೆ. ಅಂದ್ರೆ ನನ್ನ ಡಿಪಾರ್ಟ್ಮೆಂಟ್ ಇರೋದು ಇಲ್ಲಿ, ಅಂದ್ರೆ ಸ್ಟೇಟ್. ಇಲ್ಲಿ ICSE, ಮಧ್ಯದಲ್ಲಿ CBSE. ಪ್ರಿನ್ಸಿಪಾಲ್ ಇವ್ನ ಕಂಡ್ರೆ ತುಂಬಾ ಇಷ್ಟ ಪ್ರಿನ್ಸಿಪಾಲ್ಗೆ. ಹೌದಾ? ಸೆನ್ಸ್ ಇಲ್ಲ ಬರ್ಬೇಕಾರೆ ಇಲ್ಲಿ ಗೆಟ್ಟಿಂಗ್ ಬರ್ಬೋದಾ? ನಾನು ಎಷ್ಟ್ ಸಲ ಕೇಳಿ ಒಳಗಡೆ ಬಂದಿದ್ದೀನಿ. ಅದು ಒನ್ ಟೈಮ್ ಮಿಸ್ ಮಾಡ್ಬಿಟ್ಟೆ. ಇವಾಗ ಬಾಕಿ ಕೈಯಲ್ಲಿ ಹೋಗ್ತೀಯಾ? ತೊಳ್ದಿರ ಇರ್ತೀಯ? ತೊಳಿತೀಯ ತಾನೆ? ಅಲ್ಲ ಒಂದ್ಸಲ ಮನೆ ದೇವ್ರ ಅಲ್ಲನಾ? ಅವತ್ತಮ್ಮ ಹೆಂಗಂದ್ರೆ ಅಜ್ಜಿ ಜೊತೆ ಹೋಗಿದ್ರು ಊರಿಗೆ. ಏನಂದ್ರು? ಅರೆ ಇದು ನೋಡ ಏನಾದ್ರು ಊಟದ ಮೇಲೆ ಕುತ್ಕೊಂಡು ಮೊಟ್ಟೆ ಕಟ್ಟಿಕಲ್ಲ. ಮೊಟ್ಟೆ ಇಕ್ಕತಾಳೆ? ಅದ್ ಮನೆ ಇದನ್ನ ನೋಡಲ್ಲ, ಅದು ಮಾಡಲ್ಲ. ಅದಕ್ಕೆ ಹೇಳ್ತಾರೆ ಇದು ನಂಗೆ ಗೊತ್ತಿರ್ಲಿಲ್ಲ. ಮೊಟ್ಟೆ ಇಕ್ಕತ್ತೆ ನನಗೂ ಗೊತ್ತಿಲ್ಲ. ಇನ್ನೊಂದು ಅದು ಒಂದೊಂದ್ ಟೈಮ್ ಮೊಟ್ಟೆ ಇರುತ್ತೆ. ಮೊಟ್ಟೆ ಖಾಲಿ ಆಗೋದ್ರೆ ಏನಿರುತ್ತೆ, ಒಂದೇ ಎಂಜಿನ್ ಹೋಗಿರುತ್ತೆ. ಈಗ ಸೊಳ್ಳೆ ನಮ್ಮ ಮೇಲಿರೋ ರಕ್ತನ ಕುಡ್ಕೊಂಡು ಹೋಗುತ್ತೆ. ನೊಣ ಕುಡಿಯಲ್ಲ. ಮತ್ತೇನ್ ಮಾಡುತ್ತೆ? ಮೊಟ್ಟೆ ಇಟ್ಬಿಟ್ಟು ಹೋಗುತ್ತೆ ನಮ್ಮ ಮೇಲೆ. ಅದಕ್ಕೇನ್ ಸಿಗುತ್ತೆ ಇಟ್ಬಿಟ್ಟೋದ್ರೆ? ನಮ್ಗೆ ಗೊತ್ತಾಗಲ್ಲ. ಅದನ್ನ ನಾವು ಅದ್ರ ಮೇಲೆ ಕೈ ಇಡ್ತೀವಲ್ಲ, ಅದು ಕಾಕೊಡುತ್ತೆ ನಮ್ದು. ಅವಾಗ ಅದನ್ನ ಇನ್ನೊಂದು ನೊಣಗಳು ಇರ್ತವೆ. ಜಾಸ್ತಿ ಅನಿಮಲ್ಸು ಬರ್ಡ್ಸು ಪ್ರಾಣಿ ಬಗ್ಗೆ ಗೊತ್ತಿರೋದು ಅಮಿತ್ಗೆ. ಈಗ ಆಸಿಡ್ ಈಗ ಅಂದ್ರೆ ಇದು ನೊಣ ಫಿಲಮ್ ಈಗ ಮೂವಿ ಆಸಿಡ್ ಇಲ್ಲ. ಸೇಮ್ ಬ್ರೂಸ್ ಲೀ ಇದ್ದಂಗೆ ಅವನೇ. ಜಪಾನ್ ಯಾವ್ದೆಲ್ಲ ಮಾಡ್ಕೊಂಡಂಗೆ ಅವನೇ. ಹೇಳು. ಈಗ ಅಂದ್ರೆ ಇದಕ್ಕೆ ನೊಣ ಅವ ಟೇಪ್ ಹಾಕಮ್ಮ ಬಾಯಿಗೆ ಫಸ್ಟು. ಕರ್ಕಶ ಆಗಿದೆ ಸೌಂಡು. ಈ ಆಗಿನ ಕಾಲದಲ್ಲಿ ಈ ತರ ಒಂದು ಪೈಪ್ ತರ ಇಕ್ಕೋರು, ಇದು ಸ್ಪೀಕರ್ಗಳು ಮನೆ ಮೇಲೆ. ಅದಲ್ಲಿ ಏನೋ ಕೆಟ್ಟೋಗಿ ಎಲ್ಲರಿಗೂ ಒಂದು ವಿಷಯ ಹೇಳಿಲ್ಲ. ಏನಿರ್ಬೋದು ಹೇಳು? ಇಂಪಾರ್ಟೆಂಟ್ ವಿಷಯ. ಅಮಿತ್ ದೊಡ್ಡವನಾಗಿದ್ದಾನೆ, ಆ ವಿಷಯ ಹೇಳೇ ಇಲ್ಲ. ಅದಕ್ಕೆ ಕಡೆ ನೀನು ವಾಯ್ಸ್ ಹೊಡೆದೋಗಿರೋದು. ಸೊ ಇವತ್ತು ಯೂಟ್ಯೂಬಲ್ಲಿ ನಾನು ಅನೌನ್ಸ್ ಮಾಡ್ಬಿಡ್ತಿದ್ದೀನಿ, ಅಮಿತ್ ದೊಡ್ಡವನಾಗಿದ್ದಾನೆ. ನಿಜವಾಗ್ಲೂ ತಮಿಳಲ್ಲಿ ಹಾಕ್ತೀನಿ, ಅಮಿತ್ ದೊಡ್ಡವನಾಗಿದ್ದಾನೆ. ಬೇಕಾದ್ರೆ ನೋಡ್ಕೊ, ನಾನು ಕಮೆಂಟಲ್ಲಿ ಕೇಳ್ತೀನಿ. ಹೊಡೆದಿದೆ ಅದು, ಹೊಡೆದಿದ್ರೆ ನಂಗೆ ಬರೋದು ಗಂಟು. ತಪ್ಪಾಗೋಗ್ಬಿಟ್ರೆ ಕಾಣಲ್ಲ ಅನ್ಸುತ್ತಲ್ಲ.
ಇಲ್ಲ ಕಾಣಲ್ಲ. ಬಕ್ರೀದ್ ಹಬ್ಬ ಐತೆ ಆಮೇಲೆ ಅವ್ರ ಮನೆ ಬಂದ ದಪ್ಪ ಆದರೆ ಕಾಣಲ್ಲ. ನಿಂದು ನಿಮ್ಮ ಅಣ್ಣನ ಹಳೆ ಫೋಟೋಸ್ ಎಲ್ಲ ಇದು ಕಾಣಿಸ್ತಿದೆ. ಇದು ಕಾಣಿಸ್ತಿದೆ. ಏಯ್. ಗಡ್ಡ ಮೇಕಿ ಕಟ್ಟೋ ಥರ ಐತೆ, ನೀನು ಹೋಗ್ಬೇಡ ಅಂತ ಹೇಳು. ಅಂತ ನೋಡಿ ಹೆಂಗ್ ನಂಗ್ತವನೆ. ಅದು ಯಾವ್ದೋ ಪ್ರಾಣಿಲಿ ಹಿಂದಿ ತೆಲುಗು ಫಿಲಮ್ ಅಲ್ಲಿ ಅವ್ನ ಇದಾನಲ್ಲ, ಆನೆಗಳೆಲ್ಲ ಬರ್ತದಲ್ಲ ಅವನ ಜೊತೆಲಿ ಕಾಡಿಂದ ನಾಡ್ ಕರ್ಕೊಂಡ್ ಬರ್ತಾನ ನೋಡು, ಅವನ ಸೇಮ್ ಹಂಗೆ, ಸೇಮ್ ಕರೆಕ್ಟ್ಗಳನ್ನ ನೋಡಲ್ಲ, ಸೇಮ್ ಹಂಗೆ ಇದು ಬಾಹುಬಲಿ ವಿಲನ್ ಆಗಿ ಮಾಡೋನಲ್ಲ ಅವನು. ರಾಣ ಸೇಮ್ ಅವ್ನ ಹಂಗೆ ಮಾಡ್ತಾರದು, ಅವನ ಹಂಗೆ ಮಾಡೋದು, ಹಂಗೆ ನೋಡೋ ಕಣ್ಣಲ್ಲಿ ಹಂಗೆ ಮಾಡ್ತಾರೆ, ಸೇಮ್ ಹಂಗೆ ಗಡ್ಡ ಕೋಲು. ಆದ್ರೆ ನೀನ್ ಏನೇನು ಅಮಿತ್ ಹೊಡೆದ್ರೆ ಸಕ್ಕತ್ತ ಗೆಟ್ಟಾಗುತ್ತೆ. ಅವ್ನೊಂದ್ ಮೂಳೆಲಿ ಹಿಂಗ್ ಗುದ್ಬಿಟ್ರೆ ಸಾಕು, ಮುಗೀತು. ಇನ್ನೊಂದು ಬ್ಯಾಟ್ ಬಾಲ್ ಕಳಿಸ್ಬಿಡು. ಓ ಇದು ಸಣ್ಣ ಆಗ್ಬಿಡ್ತಾನೆ. ಅಲ್ಲ ಇದು IPL ಸೇರಿಸ್ತೀನಿ. ಅಲ್ಲ ಇಷ್ಟ ದಿನ RCB ಕಪ್ ತಂದ್ಕೊಟ್ಟಿಲ್ಲ, ಇವನ್ ತಂದ್ಕೊಡ್ತಾನೆ. ಇಷ್ಟೆಲ್ಲ ನಗ್ತಾ ಇದೀವಿ. ಅಮ್ಮು ಯಾವ್ದೋ ಲೋಕ್ ತಲೆ ಮುಖ ಎಲ್ಲ ಹಾಕೊಂಡು ತಲೆ ಎಲ್ಲ ಹಾಕೊಂಡು ನೋಡ ಏನ್ ತಿನ್ನುತ್ತೆ. ಹಾಕುದಾ? ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಎಂಜಾಯ್ ಮಾಡಿರೋ ವಿಡಿಯೋ ಅಂತ ಅನ್ಬೋದು. ಸೊ ಆಲ್ಮೋಸ್ಟ್ ಫಿಶ್ಗೆ ಸಂಬಂಧಪಟ್ಟಿದ್ದು ವ್ಲಾಗ್ ಮುಗೀತಿದ್ದು. ಇನ್ನು ನೆಕ್ಸ್ಟ್ ಹೊಸ ವ್ಲಾಗ್ ಬರುತ್ತೆ. ಇದು ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.